ಕರ್ನಾಟಕದ ಹೈಕೋರ್ಟ್ ಇದರಲ್ಲಿ ಬರುವಂಥ ಪ್ರಮುಖ ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋಗೋಣ. 1862ರಲ್ಲಿ ಪ್ರಥಮ ಬಾರಿಗೆ ಕಲ್ಕತ್ತಾ, ಮದ್ರಾಸ್, ಬಾಂಬೆಗಳಲ್ಲಿ ಹೈಕೋರ್ಟನ್ನು ಸ್ಥಾಪಿಸಲಾಯಿತು. 1864ರಲ್ಲಿ ಅಲಹಾಬಾದ್ ಹೈಕೋರ್ಟ್ ಸ್ಥಾಪಿಸಲಾಯಿತು. ಕರ್ನಾಟಕ ಹೈಕೋರ್ಟ್ ಸ್ಥಾಪನೆಯಾದದ್ದು 1884. ಅಟಾರ ಕಚೇರಿ. ಕರ್ನಾಟಕ ಹೈಕೋರ್ಟ್ನ ಕೇಂದ್ರ ಕಚೇರಿ ಇರೋದು ಬೆಂಗಳೂರು. ಭಾರತದಲ್ಲಿ ಪ್ರಸ್ತುತ 25 ಹೈಕೋರ್ಟ್ಗಳಿವೆ. 214ನೇ ವಿಧಿಯು ಪ್ರತಿಯೊಂದು ರಾಜ್ಯಗಳಲ್ಲಿ ಹೈಕೋರ್ಟ್ ಸ್ಥಾಪನೆಗೆ ಅವಕಾಶ ನೀಡಿದೆ. 231ನೇ ವಿಧಿಯು 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ ಒಂದೇ ಹೈಕೋರ್ಟ್ ಸ್ಥಾಪನೆಗೆ ಅವಕಾಶ ನೀಡಿದೆ. 216ನೇ ವಿಧಿಯು ಹೈಕೋರ್ಟ್ ರಚನೆಯ ಬಗ್ಗೆ ತಿಳಿಸುತ್ತದೆ. 217ನೇ ವಿಧಿಯು ಹೈಕೋರ್ಟ್ ನ್ಯಾಯಾಧೀಶರ ನೇಮಕ, ಅರ್ಹತೆ, ಅಧಿಕಾರಾವಧಿ, ವೇತನ ಇತ್ಯಾದಿಗಳ ಬಗ್ಗೆ ತಿಳಿಸುತ್ತದೆ. ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನು ನೇಮಕ ಮಾಡುವವರು ರಾಷ್ಟ್ರಪತಿಗಳು. ಹೈಕೋರ್ಟ್ನ ಇತರ ನ್ಯಾಯಾಧೀಶರುಗಳನ್ನು ನೇಮಕ ಮಾಡುವವರು ರಾಷ್ಟ್ರಪತಿಗಳು. ಹೈಕೋರ್ಟ್ ನ್ಯಾಯಾಧೀಶರ ಪ್ರಮುಖ ಅರ್ಹತೆ ಭಾರತದಲ್ಲಿ 10 ವರ್ಷ ನ್ಯಾಯಾಧಿಕಾರಿಯಾಗಿ ಅಥವಾ ಹೈಕೋರ್ಟ್ನ 10 ವರ್ಷ ವಕೀಲನಾಗಿ ಸೇವೆ ಸಲ್ಲಿಸಿರಬೇಕು. ಹೈಕೋರ್ಟ್ನ ನ್ಯಾಯಮೂರ್ತಿಗಳಿಗೆ ಪ್ರಮಾಣ ವಚನ ಬೋಧಿಸುವವರು ರಾಜ್ಯಪಾಲರು. ಹೈಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು 62 ವರ್ಷಗಳು. ಹೈಕೋರ್ಟ್ ನ್ಯಾಯಾಧೀಶರು ರಾಷ್ಟ್ರಪತಿಗಳಿಗೆ ರಾಜೀನಾಮೆ ನೀಡುತ್ತಾರೆ. ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರ ಪ್ರಸ್ತುತ ವೇತನ 2,50,000 ರೂಪಾಯಿಗಳು. ಹೈಕೋರ್ಟ್ನ ಇತರ ನ್ಯಾಯಾಧೀಶರ ವೇತನ 2,25,000 ರೂಪಾಯಿಗಳು. ಹೈಕೋರ್ಟ್ ನ್ಯಾಯಾಧೀಶರನ್ನು ತೆಗೆದುಹಾಕುವ ವಿಧಾನ ಮಹಾಭಿಯೋಗ ವಿಧಾನ. ಪ್ರಸ್ತುತ ಕರ್ನಾಟಕದಲ್ಲಿ 2 ಸಂಚಾರಿ ಹೈಕೋರ್ಟ್ ಪೀಠಗಳಿವೆ. ಒಂದು ಧಾರವಾಡ ಜುಲೈ 4, 2008ರಲ್ಲಿ ರಚನೆಯಾಗಿದೆ. ಕಲಬುರಗಿ ಜುಲೈ 5, 2008ರಲ್ಲಿ. ಧಾರವಾಡ ಮತ್ತು ಕಲಬುರಗಿ ಸಂಚಾರಿ ಪೀಠಗಳನ್ನು 2013ರಲ್ಲಿ ಶಾಶ್ವತ ಪೀಠಗಳಾಗಿ ಮಾಡಲಾಗಿದೆ. ಹೈಕೋರ್ಟ್ನ ಪ್ರಮುಖ ಅಧಿಕಾರಗಳು: ಮೂಲ ಅಧಿಕಾರ ವ್ಯಾಪ್ತಿ 227ನೇ ವಿಧಿ. ಅಪೀಲು ಅಧಿಕಾರ ವ್ಯಾಪ್ತಿ 228ನೇ ವಿಧಿ. ವಿಶೇಷ ಆಜ್ಞೆ ಅಥವಾ ರಿಟ್ ಹೊರಡಿಸುವ ಅಧಿಕಾರ ವ್ಯಾಪ್ತಿ 226ನೇ ವಿಧಿ. ಅಪೀಲು ಅಧಿಕಾರ ವ್ಯಾಪ್ತಿ 228ನೇ ವಿಧಿ. ಮೇಲ್ವಿಚಾರಣೆ ಅಧಿಕಾರ ವ್ಯಾಪ್ತಿ 227ನೇ ವಿಧಿ. ಅಧೀನ ನ್ಯಾಯಾಲಯಗಳ ಮೇಲೆ ನಿಯಂತ್ರಣ 227ನೇ ವಿಧಿ. ದಾಖಲಾತಿ ನ್ಯಾಯಾಲಯವಾಗಿ ಕಾರ್ಯನಿರ್ವಹಿಸುವುದು 215ನೇ ವಿಧಿ. ನ್ಯಾಯಿಕ ವಿಮರ್ಶಾ ಅಧಿಕಾರ 228ನೇ ವಿಧಿ. ಹೈಕೋರ್ಟ್ನ ಸಿಬ್ಬಂದಿ ನೇಮಕಾತಿ ಮತ್ತು ಮೇಲ್ವಿಚಾರಣೆ ಅಧಿಕಾರ. ನ್ಯಾಯಾಂಗ ಉಲ್ಲಂಘನೆ ಮಾಡಿದವರಿಗೆ ಶಿಕ್ಷೆ ವಿಧಿಸುವ ಅಧಿಕಾರ ಹೊಂದಿದೆ. ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರ ವರ್ತನೆ ವಿಚಾರಣೆ ನಡೆಸುತ್ತದೆ. ಸಂವಿಧಾನವನ್ನು ವ್ಯಾಖ್ಯಾನಿಸುವ ಮತ್ತು ವಿಮರ್ಶಿಸುವ ಅಧಿಕಾರವನ್ನು ಹೊಂದಿದೆ. ಕರ್ನಾಟಕ ಹೈಕೋರ್ಟ್ನ ವಿಶೇಷ ಅಂಶಗಳು: ಕರ್ನಾಟಕ ಹೈಕೋರ್ಟ್ನ ಮೊದಲ ಮುಖ್ಯ ನ್ಯಾಯಮೂರ್ತಿ ಆರ್. ವೆಂಕಟರಾಮಯ್ಯ 1956ರಿಂದ 1957. ಕರ್ನಾಟಕ ಹೈಕೋರ್ಟ್ನ ಮೊದಲ ಮಹಿಳಾ ನ್ಯಾಯಮೂರ್ತಿ ಮಂಜುಳಾ ಚೆಲ್ಲೂರ್. ರಾಜ್ಯ ಹೈಕೋರ್ಟ್ನ ಸಿಜೆ ಆಗಿ ನಂತರ ಸುಪ್ರೀಂ ಸಿಜೆ ಆದವರು ಜೆ.ಎಸ್. ಖೇಹರ್. ಕರ್ನಾಟಕ ಹೈಕೋರ್ಟ್ನ ಪ್ರಸ್ತುತ ನ್ಯಾಯಮೂರ್ತಿ ಅಂದರೆ 31ನೇ ನ್ಯಾಯಮೂರ್ತಿ ಅಭಯ ಶ್ರೀನಿವಾಸ್ ಓಕಾ. ಕರ್ನಾಟಕ ಹೈಕೋರ್ಟ್ನ ಪ್ರಥಮ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿ ಎಚ್. ಹೊಂಬೇಗೌಡ 1964ರಿಂದ 1969.